ತಗೊಳ್ಳೆ, ಇದನ್ ತಗೊಂಡ್ ಹೋಗಿ ಕ್ಲೀನ್ ಆಗಿ ತೊಳ್ದು ಕಟ್ ಮಾಡಿ ಬೇಯಿಸಕ್ಕಿಡ್ಬೇಕು. ಸರಿ ಅಜ್ಜಿ. ಅಮ್ಮ, ಅವಳಿಗೆ ಯಾಕಮ್ಮ ಈ ಕೆಲ್ಸ ಎಲ್ಲ ಹೇಳ್ತಿದ್ಯಾ? ನಾನ್ ಮಾಡ್ತೀನಿ ಬಿಡು. ಅಯ್ಯೋ, ಮಾಡ್ಲಿ ಬಿಡೆ. ಬಿಟ್ಟಿ ಕೂಳೆ ಹಾಕಿ ನೀನ್ ಯಾಕೆ ಸಾಕ್ಬೇಕು? ಮಕ್ಳು ಕೆಲ್ಸ ಮಾಡಿದ್ರೆ ತಪ್ಪೇನಿಲ್ಲ. ಅವ್ರ ಮೆದುಳು ಬೆಳವಣಿಗೆ ಚೆನ್ನಾಗಾಗತ್ತೆ. ಹೌದೇನಮ್ಮ? ಹೌದು ಕಣೆ. ಏನ್ ಬೆಳವಣಿಗೆ ಆಗತ್ತೋ ಏನೋ. ಒಟ್ಟಲ್ಲಿ ಇವಳನ್ನ ಇವ್ರಮ್ಮನ್ನ ಉದ್ಧಾರ ಮಾಡೋ ಬರ್ದಲ್ಲಿ ಈಗಿನ ರೇಟಲ್ಲಿ ನಾನು 20 ಗ್ರಾಮ್ ಚಿನ್ನ ಕಳ್ಕೊಂಡ್ಬಿಟ್ಟಲ್ಲ. ಹೋಗ್ಲಿ ಬಿಡೆ. 2,000 ರೂಪಾಯಿ ಅವ್ರ ಅಪ್ಪನಿಂದ ಕೀಳಿಲ್ವಾ? ಮಿಕ್ಕಿದ್ದು ಹಾಗೆ ಕೀಳೋಣ, ಸುಮ್ನಿರು. ಚಿನ್ನಕ್ ಮೊಟ್ಟೆ ಇಡೋ ಕೋಳಿನ ಹಾಗೆ ಬಿಡಕ್ಕಾಗತ್ತಾ? ಬಡ್ಡಿ ಸಮೇತ ಎಲ್ಲ ವಸೂಲಿ ಮಾಡೋಣ. ಅಣ್ಣ ಹೇಳಿ ಅಣ್ಣ. ಕೇಳಿಸ್ಕೊಳ್ರೋ, ಈಗ್ಲೇ ತೇಜು ಸ್ಕೂಲ್ ಹತ್ರ ಹೋಗಿ ರಾಣಿ ಅನ್ನೋ ಹುಡುಗಿನ ವಿಚಾರಿಸಿ ಅವಳ ಹತ್ರ ಅವಳ ಬ್ಯಾಗ್ ಹಿಸ್ಕೊಡಿ. ನಮಗ್ ಬೇಕಾಗಿರೋ ಮೆಮೊರಿ ಕಾರ್ಡು ಅವಳ ಬ್ಯಾಗಲ್ಲೇ ಇದೆ. ಅಣ್ಣ ಕನ್ಫರ್ಮಾ? 5ನೇ ಕ್ಲಾಸ್ ಹುಡುಗಿ. ಅವಳೇನಾದ್ರೂ ಅಲ್ಲಿ ಸಿಗದೆ ಹೋದ್ರೆ ಸೀದಾ ಅವಳ ಮನೆ ಹತ್ರನೇ ಹೋಗಿ. ಗೊತ್ತಲ್ಲ, ಸತ್ಯನ ಮನೆ ಹತ್ರ. ಸರಿ ಅಣ್ಣ, ಆಯ್ತು. ಅಣ್ಣ, ಒಂದ್ ನಿಮಿಷ. ಡೈರೆಕ್ಟ್ ಆಗಿ ಡೀಲ್ ಮಾಡಿ ನೀನ್ ಯಾಕೆ ನಿನ್ ಕೈನ ಕೆಸರು ಮಾಡ್ಕೊಳ್ತೀಯ? ಬ್ಯಾಗ್ ತರಸ್ಕೊಳ್ಳೋದಕ್ಕೆ ನನ್ ಹತ್ರ ಒಂದ್ ಐಡಿಯಾ ಇದೆ. ಅರ್ಥ ಆಗ್ಲಿಲ್ಲ. ಈಗ ನಿಮ್ ಹುಡುಗರು ಸತ್ಯನ್ ಮನೆ ಹತ್ರ ಹೋದ್ರೆ ಸತ್ಯ ಅವ್ರನ್ನ ನೋಡಿದ್ರೆ ಡೌಟ್ ಬರಲ್ವಾ? ಅವ್ನ ಅಲರ್ಟ್ ಆಗ್ಬಿಡ್ತಾನೆ. ಹಾಗಿದ್ರೆ ಮತ್ತೇನ್ ಮಾಡೋದು? ನಿನ್ ಹುಡುಗರು ಸ್ಕೂಲ್ ಹತ್ರ ಹೋಗೋದು ಬೇಡ, ಮನೆ ಹತ್ರ ಹೋಗೋದು ಬೇಡ. ಮತ್ತೆ ನಮ್ ಕೆಲ್ಸ ಮಾಡ್ಕೊಡೋದಕ್ಕಂತಾನೆ ಸತ್ಯನ್ ಮನೇಲಿ ಒಂದ್ ಹೆಂಗ್ಸಿದಾಳೆ. ಅವಳ ಹೆಸರು ಸರಳ. ಅವಳನ್ ಹಿಡಿದ್ರೆ ಸಾಕು, ನಮ್ ಕೆಲ್ಸ ಈಸಿಯಾಗಿ ಆಗೋಗುತ್ತೆ. ರಾಣಿ, ರಾಣಿ, ಏನಾಯ್ತು? ಏನಾಯ್ತಮ್ಮ? ಅಯ್ಯೋ ರಾಮ, ಇದೇನ್ ಇವ್ರು ಕೆಲ್ಸನ ಅರ್ಧಕ್ಕೆ ಬಿಟ್ಟು ಬಿಟ್ಟು ಮನೆಗ್ ಬರ್ತಿದಾರಲ್ಲ? ಮೊದ್ಲು ನಿಯತ್ತಾಗಿ ಕೆಲ್ಸ ಮಾಡ್ತಾ ಇದ್ರು, ಈಗ ಅದೂ ಇಲ್ಲ. ಏನು ಅಂತ ವಿಚಾರಿಸಿ ಹೋಗು. ಏನಾಗ್ಲೈತಿದ್ದಲ್ಲ, ಯಾಕೆ ಕೊಡಕ್ ಹೋದೆ ನೀನು? ಸರಳ, ಸರಳ ಬರ ಇಲ್ಲಿ. ಏನ್ ಆಯ್ತು? ಮಗು ಕೈ ಸುಟ್ಕೊಂಡಿದೆ. ಅಲ್ಲ, ನೀವು ಅಮ್ಮ ಮಗಳು ನೀವ್ ಏನ್ ಅನ್ಕೊಂಡಿದ್ರ? ಆ ಮಗು ಕೈಲಿ ಕೆಲಸ ಮಾಡಿಸ್ತಾರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಒಂದು ಸಣ್ಣ ಕೆಲ್ಸ ಅಷ್ಟೇನೆ. ಮಕ್ಳು ಕೆಲ್ಸ ಮಾಡಿದ್ರೆ ಅವ್ರ ಮೆದುಳು ಬೆಳೆಯುತ್ತೆ. ಈಗ ಸುಟ್ಕೊಂಡ್ಲಾ, ಇನ್ನೊಂದ್ಸಲ ಆ ತಪ್ಪು ಮಾಡಲ್ಲ ಅವಳು. ಅಲ್ಲಿ ನೀವೇನ್ ಇಷ್ಟ ಬೇಕ್ ಬಂದಿದ್ದೀರಾ? ಓಹೋ, ಎಲ್ಲಿ ರಾಣಿ ಮಹಾರಾಣಿಗೆ ನಾವು ಕಾಟ ಕೊಟ್ಬಿಡ್ತೀವೋ ಅಂತ ಚೆಕ್ ಮಾಡಕ್ಕ? ಹೌದು, ನೀವು ಕಾಟನ್ನೇ ಕೊಡ್ತಿರೋದು ಇವಾಗ. ನೋವಾಗ್ತಿದ್ಯಾ ಪುಟ್ಟಿ? ಉರಿತದ ಮಾಮ. ಸರಳ, ಮನೆ ಹತ್ರ ಯಾರಾದ್ರೂ ರೌಡಿಗಳು ಬಂದಿದ್ರಾ? ಏನಾದ್ರು ವಿಚಾರಿಸಿದ್ರಾ? ಏನು ಹಿಂಗ್ ಕೇಳ್ತಿದ್ದೀರಾ? ಮತ್ತೆ ರೌಡಿಗಳು ಬರ್ತಾರ? ಮತ್ತೆ ಹೊಸ ಗಲಾಟೆ ಶುರು ಮಾಡ್ಕೊಂಡೇ ಬಿಟ್ರ? ಯಮ್ಮ ಮಗಳಿಗೋಸ್ಕರ? ಕೇಳಿದಕ್ಕಷ್ಟೇ ಉತ್ತರ ಕೊಡು. ಯಾರಾದ್ರೂ ಬಂದಿದ್ರಾ? ಬಂದಿತ್ತ ಇವಳಪ್ಪ. ಅವನ್ನ ಬಿಟ್ಟು ಬೇರೆ ಯಾರು ಬಂದಿಲ್ಲ. ಅವನ್ ಯಾಕೆ ಬಂದಿದ್ದ ಇಲ್ಲಿಗೆ? ಅವನ ಮನೆ ಹತ್ರ ಸೇರಿಸ್ಬೇಡ ಅಂತ ಹೇಳಿರೋದು ನಿನ್ಗೆ. ಮಗಳನ್ನ ಹುಡ್ಕೊಂಡು ಬಂದಿದ್ದ. ಇವಳು ಅವನ ಜೊತೆ ಕಳ್ಸ್ಕೊಟ್ಬಿಟ್ರೆ ಅವ್ನ್ ಮತ್ತೆ ಬರಲ್ಲ. ಏಯ್, ಅವ್ನ್ ಬಿಡು. ಬೇರೆ ಇನ್ಯಾರಾದ್ರೂ ಬಂದಿದ್ರಾ? ಯಾಕ್ರಿ? ಮತ್ತೆ ಏನ್ರಿ ಆಯ್ತು? ಏನು ಆಗಿಲ್ಲ, ಇನ್ನೇನು ಆಗಬಾರ್ದು ಅಂತ. ರಾಣಿ ಬಾ, ಔಷಧಿ ಹಚ್ಕೊಡ್ತೀನಿ. ಅಯ್ಯೋ, ನಿನ್ ಮನೆ ರಾಮಾಯಣ ನಿಲ್ಲೋ ತರ ಕಾಣ್ತಾ ಇಲ್ಲ ಸರಳ. ಅಮ್ಮ, ಇವನ್ ಯಾಕಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾನೆ? ಫೋನ್ ಎತ್ ಕೇಳು. ಸರಳ, ಬೇಡ, ನಿನ್ ಗಂಡ ಇದ್ದಾನೆ, ಆಚೆ ಹೋಗಿ ಮಾತಾಡು. ಈ ವರ್ಧ ಯಾತಿಗ್ ಫೋನ್ ಮಾಡಿದಾನೆ? ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲೋ ಮೇಡಮ್, ನಾನು ಬಾಲ ಮಾತಾಡ್ತಿದ್ದೀನಿ. ಮೇಡಮ್, ಕಾವೇರಿ, ನಿನಗ್ ಬಾಲ ಕಾಲ್ ಮಾಡಿದ್ದಾನೆ. ನನಗ್ ಅವನ್ ಜೊತೆ ಮಾತಾಡೋದಕ್ಕೇನು ಇಲ್ಲ. ಅವ್ನ್ ಫೋನ್ ಬಂದ್ರೆ ನನಗ್ ಹೇಳ್ಬೇಡಿ. ಹಲೋ ಸರ್, ಯಾರಿಗ್ ಫೋನ್ ಬಂದಿದೆ? ಕಾವೇರಿಗೆ ಮೇಡಮ್. ಯಾರು? ಬಾಲ. ಹಲೋ ಬಾಲ, ನಾನು. ಮೇಡಮ್, ಕಾವೇರಿ. ಅವಳಿಗಿನ್ನೂ ಕೋಪ ಕಡಿಮೆ ಆಗಿಲ್ಲ ಬಾಲ. ಸಾಕ್ಷಿ ವಿಷಯ ಏನಾಯ್ತು? ಎನಿ ಲೀಡ್ಸ್? ಮೇಡಮ್, ಆ ಸಾಕ್ಷಿನ ಫರ್ದ ಹುಡುಕ್ತಿದೆ ಅನ್ನೋದಂತೂ ಗೊತ್ತಾಗಿದೆ. ಆದ್ರೆ ಇವಾಗ ಸಾಕ್ಷಿ ಎಲ್ಲಿದೆ, ಅದನ್ನ ಹೇಗ್ ಹುಡುಕ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಲಾಯರ್ ಸಿಕ್ಕಿದ್ರಾ? ಇನ್ನೂ ಇಲ್ಲ ಮೇಡಮ್. ತಡ ಮಾಡ್ಬೇಡ ಬಾಲ. ಇಂಥ ಕೇಸ್ಗಳಲ್ಲಿ ದಾರಿ ತೋರ್ಸೋರು ಫಸ್ಟ್ ಲಾಯರೇ. ಸಾಕ್ಷಿ ಎಲ್ಲಿರ್ಬೋದು, ಅಪ್ರೋಚ್ ಹೇಗ್ ಮಾಡೋದು, ಅವರೇ ಸರಿಯಾದ ಗೈಡು. ಆಯ್ತು ಮೇಡಮ್, ನಾನು ಟ್ರೈ ಮಾಡ್ತೀನಿ. ಮೇಡಮ್, ಅಂದಂಗೆ ಕಾವೇರಿ ಹೇಗಿದ್ದಾಳೆ? ಅವಳು ಮೊದ್ಲಿನ ಕಾವೇರಿ ಇಲ್ಲ ಬಾಲ. ಜೀವನದ ಮೇಲೆ ಭರವಸೆನೆ ಕಳ್ಕೊಂಡಿದ್ದಾಳೆ. ಆದಷ್ಟು ಬೇಗ ಏನಾದ್ರೂ ಮಾಡಿ ಕೇಸನ್ ರಿಓಪನ್ ಮಾಡ್ಸು ಬಾಲ. ಅವಳನ್ನ ಹೊರಗ್ ಕರ್ಕೊಂಡ್ ಹೋಗ್ಬೇಕು ಬಾಲ. ಇಲ್ಲಾಂದ್ರೆ ಏನಾಗತ್ತೆ ಅಂತ ನನಗ್ ತುಂಬಾ ಆತಂಕ ಆಗ್ತಿದೆ. ಅಣ್ಣ, ಏನಾಯ್ತಣ್ಣ? ಜೈಲರ್ ಮೇಡಮ್ ಆದಷ್ಟು ಬೇಗ ಒಂದು ಲಾಯರ್ನ ಹುಡುಕಿ ಕೇಸ್ನ ರಿಓಪನ್ ಮಾಡಿಸಿ ಅಂತ ಹೇಳ್ತಾ ಇದಾರೆ. ಹಲೋ, ನಾನ್ ವರ್ಧ. ಗೊತ್ತಾಯ್ತು ಬಿಡಿ ಸರ್, ನಿಮ್ ನಂಬರು ನನ್ನ ಹತ್ರ ಇದೆ. ಅವತ್ತೇನೋ ದೊಡ್ಡದಾಗಿ ಆ ಕಾವೇರಿಗೆ ಏನೋ ಮಾಡ್ಬಿಡ್ತೀನಿ ಅಂದ್ರಿ, ಆದ್ರೆ ಏನೋ ಮಾಡ್ಲೇ ಇಲ್ಲ. ಅವತ್ತ ಬಾಲ ಬಂದವಳನ್ನ ಕಾಪಾಡ್ಲಿಲ್ಲ ಅಂದಿದ್ರೆ ಅವಳ ಕತೆ ಮುಗಿತಿತ್ತು. ಹೌದು, ನಿಮ್ಗೆ ಯಾಕೆ ಕಾವೇರಿ ಮೇಲೆ ಅಷ್ಟೊಂದ್ ದ್ವೇಷ ಅಂತೀನಿ? ಅದು ನಿಮಗ್ ಬೇಡದೇ ಇರೋ ವಿಚಾರ. ಆಯ್ತು ಬಿಡಿ, ನಮಗ್ ಯಾಕ್ ಬೇಕು ಕಂಡೋರ್ ವಿಚಾರ? ಅಷ್ಟಕ್ಕೂ ಕಾವೇರಿ ಏನಿಗಿಲ್ವಲ್ಲ? ರಾಣಿ ಇದ್ದಾಳಲ್ಲ, ಅಂದ್ರೆ ರಾಣಿ, ಅವಳ ಮೇಲೂ ನಿಮಗ್ ದ್ವೇಷ ಇದೆಯಾ? ಅಂದ್ರೆ ನನಗೆ ರಾಣಿ ಬ್ಯಾಗ್ ಬೇಕು. ಏನೋ ಬ್ಯಾಗಾ? ಸ್ಕೂಲ್ ಬ್ಯಾಗ್ ಬೇಕು. ಏನ್ ಸರ್, ಆಟ ಆಡ್ತಾ ಇದ್ದೀರಾ? ಮಗುವಿನ ಬ್ಯಾಗ್ ತಗೊಂಡ್ ನೀವೇನ್ ಮಾಡ್ತೀರಾ? ನನಗದು ಬೇಕು, ಕೊಡಕ್ಕಾಗತ್ತಾ? ಅಯ್ಯೋ ದೇವೆ, ನಾನ್ ಬೇರೆ ಆ ಬ್ಯಾಗ್ನ ಗುಜರಿಗ್ ಹಾಕ್ಬಿಟ್ನಲ್ಲ. ಇವ್ನ್ ಇಷ್ಟೊಂದ್ ಕೇಳ್ತಾ ಇದ್ದಾನೆ ಅಂದ್ರೆ ಬ್ಯಾಗಲ್ಲಿ ಏನಾದ್ರೂ ನಿಧಿಗಿರಿ ಇರ್ಬೋದಾ? ಹಲೋ ಮೇಡಮ್, ಅಲ್ಲ, ನೀವೇನ್ ನನ್ನ ಆಟ ಆಡ್ಸ್ತಾ ಇಲ್ಲ ತಾನೆ?
ನೋಡಿ, ಯಾವ್ದೋ ಹಳೆ ಬ್ಯಾಗ್ನ ಇಷ್ಟೊಂದು ಯಾಕೆ ಕೇಳ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸ್ತಿರ್ಬೋದು, ಬಟ್ ಅದ್ ನನಗ್ ಬೇಕು. ಒಂದು ವೇಳೆ ನೀವ್ ನನಗೆ ಅದನ್ನ ತಂದು ಕೊಟ್ರೆ ನೀವ್ ಕೇಳಿದ್ದನ್ನ ನಾನ್ ಕೊಡ್ತೀನಿ. ಹೌದಾ? ಕೇಳಿದ್ದು ಅಂದ್ರೆ ಹಣ ಕೇಳಿದ್ರು ಕೊಡ್ತೀರಾ? ಕೊಡ್ತೀನಿ. ಒಂದು 5,000 ವಾಟ್? 5,000ನ? ಜಾಸ್ತಿ ಆಗೋಯ್ತಾ? ಪರವಾಗಿಲ್ಲ, 4,500 ಕೊಡಿ. ಹೋಗ್ಲಿ ಬಿಡಿ, 3,000 ರೂಪಾಯಿ ಕೊಟ್ಬಿಡಿ, ಅದಕ್ಕಿಂತ ಕಮ್ಮಿ ಆಗಲ್ಲ. 50,000 ಕೊಡ್ತೀನಿ, ಬ್ಯಾಗ್ ತಂದು ಕೊಡಿ. ಏನು? 50,000? 6,000? ಎಸ್, ಆದ್ರೆ ಬ್ಯಾಗ್ ನನಗ್ ಬೇಕು. ಆಮೇಲೆ ಇನ್ನೊಂದು, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಯ್ಯೋ ದೇವ್ರೆ, ಕೈಗ್ ಬಂದಿತ್ತು ಬಾಯಿಗ್ ಬರ್ತಿಲ್ವಲ್ಲಪ್ಪ. ಅನ್ಯಾಯವಾಗಿ 50,000 ಕಳ್ಕೊತಾ ಇದೀನಲ್ಲ. ಹಲೋ, ಆಗತ್ತಲ್ವಾ? ಆಗತ್ತೆ, ಖಂಡಿತ ಆಗುತ್ತೆ. ಬ್ಯಾಗು ನಿಮಗ್ ತಂದು ಕೊಟ್ಟೇ ಕೊಡ್ತೀರಿ. ಸರಿ. ಹಾಗಿದ್ರೆ ಸಂಜೆ ನಿಮ್ ಮನೆ ಹತ್ರ ನಮ್ ಹುಡುಗರು ಬರ್ತಾರೆ, ಬ್ಯಾಗ್ನ ಅವ್ರ ಕೈಲಿ ಕೊಟ್ಟು ಕಳಿಸಿ. ಸರಿ. ದುಡ್ಡು ಅವರೇ ತಂದು ಕೊಡ್ತಾರಾ? ಕೊಡ್ತಾರೆ. ನಿಮಗೆ ನಿಮ್ ಹಣ ಸಿಗುತ್ತೆ, ನನಗೆ ಆ ಬ್ಯಾಗ್ ಸಿಗ್ಬೇಕು ಅಷ್ಟೇ. ಆಯ್ತು ಸರ್, ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ. ಆದ್ರೆ ಒಂದು, ಬ್ಯಾಗ್ ಅಂದ್ರೆ ಬ್ಯಾಗ್ ಒಳಗಿರೋದ್ನೆಲ್ಲ ಖಾಲಿ ಮಾಡ್ಕೊಡೋದಲ್ಲ. ಆ ಬ್ಯಾಗ್ ಹೇಗಿದ್ಯೋ ಅದ್ರೊಳಗಿರೋ ಪುಸ್ತಕ, ಪೆನ್ಸಿಲ್, ಎವ್ರಿಥಿಂಗ್ ಎಲ್ಲ ಹಾಗೇ ಇರಬೇಕು. ಸರಿ ಸರ್, ಆಯ್ತು, ಹಂಗೆ ಕೊಡ್ತೀನಿ. ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಯ್ಯನ್ ತಲೆಗೇನಾದ್ರೂ ಏಟಾಗಿದ್ಯಾ? ಪುಸ್ತಕ ಎಲ್ಲ ಹಾಗೆ ಬೇಕಂತೆ, ಅದ್ರ ಮೇಲೆ ಆ ಗುಜರಿ ಬ್ಯಾಗ್ಗೆ 50,000 ಬೇರೆ. ಏನಾದ್ರೂ ಮಾಡ್ಕೊಳ್ಳಿ, ನನಗೇನು? ಸರಳ ಭಾಗ್ಯದ ಲಕ್ಷ್ಮಿ ನಿನ್ನ ಮನೆ ಬಾಗಲ್ ಮುಂದೆ ನಿಂತ್ಕೊಂಡು ಕಾಲಿಂಗ್ ಬೆಲ್ ಒತ್ತುತ್ತಾ ಇದ್ದಾಳೆ ಕಣೆ. ನೀನು ಬಾಗಲ್ ತೆಗೆದು ಒಳಗ್ ಕರ್ಕೊಳೋದ್ ಅಷ್ಟೇ ಬಾಕಿ. ಆದ್ರೆ ಇಲ್ದಿರೋ ಆ ಬ್ಯಾಗನ್ನ ಹೇಗಪ್ಪ ಹುಡ್ಕೋದು? ಯಾರ್ದೇ ಫೋನು? ಅದೇ ವರ್ಧ. ವರ್ಧನ? ಇರ್ರಿ, ಏನ್ರಿ ನಿಮ್ ತಂಗಿ ಜೊತೆ ನಿಮ್ ಕಿವಿನ ಜೈಲೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ರ ಹೇಗೆ? ವರ್ಧ ಅಂತೆ, ವರ್ಧ. ನಾನು ಹೇಳಿದ್ದು ವಜ್ರೇಶ್ವರಿ ಅಂತ. ಏನೋ ದುಡ್ಡಿನ ಬಗ್ಗೆ ಮಾತಾಡ್ದಂಗಿತ್ತು. ಹೌದು, ಚೀಟಿ ದುಡ್ಡು ಬಗ್ಗೆ ಮಾತಾಡ್ತಿದ್ದೆ. ನಿಮಗ್ ಯಾಕ್ರಿ ಬೇಕು ಹೆಂಗಸ್ರ ವಿಚಾರ? ಎಲ್ಲದನ್ನು ಬದುಕಿಡ್ಕೊಳಕ್ ಬಂದ್ಬಿಡ್ಬೇಡಿ ನೀವು. ಮಣಿ ಹೇಳಿರೋಂತ ಮೆಮೊರಿ ಕಾರ್ಡ್ನ ಜಿಲ್ಲಿ ಅಂತ ಹುಡ್ಕೋದಕ್ ಹೋಗ್ಲಿ. ಜೈಲರ್ ಮೇಡಮ್ ಕೂಡ ಅದನ್ನೇ ಹೇಳಿದ್ರು. ಸಾಕ್ಷಿ ಇಲ್ದೆ ಕಾವೇರಿನ ಆಚೆ ಕರ್ಕೊಂಬರೋದು ತುಂಬಾ ಕಷ್ಟ ಇದೆ ಕಣಗೋಗಿ. ಅಣ್ಣ, ಜೈಲರ್ ಮೇಡಮ್ ಲಾಯರ್ ಬಗ್ಗೆ ಹೇಳಿದ್ರಲ್ವಾ? ಈ ಕೇಸ್ಗೆ ಅಂತಿಂತ ಲಾಯರ್ ಸಾಲಲ್ಲ ಹೋಗ್ಲಿ, ದೊಡ್ಡ ಲಾಯರೇ ಬೇಕು. ನಮ್ ಕೇಸ್ನ ಸರಿಯಾಗಿ ಲೀಡ್ ಮಾಡೋರಾಗಿರ್ಬೇಕು. ಅಣ್ಣ, ನಾನು ವಿಚಾರಿಸ್ತೀನಿ. ಇವತ್ತೇ ಹೋಗಿ ವಿಚಾರಿಸೋಗ್ಲಿ. ಅದ್ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ಕಾವೇರಿ ಆಚೆ ಬರ್ಬೇಕು ಅಷ್ಟೇ. ಸರಿ ಅಣ್ಣ. ಖುಷಿಯಾಗಿ ಸರ್ಕ ಬಂದ್ಬಿಡ್ತಾ. ಹೌದು, ಏನೋ ಟೆನ್ಷನ್ ಅಲ್ಲಿ ಇರೋ ಹಾಗಿತ್ತು. ನನ್ನಿಂದ ಏನಾದ್ರೂ ಹೆಲ್ಪ್ ಆಗ್ಬೋದಾ? ಇರ್ಲಿ, ಮಾತಾಡೋಣ. ನೀನ್ ಕೂತ್ಕೋ, ಬಾ ಪ್ಲೀಸ್. ಅಣ್ಣ, ನಾ ಹೊರಡ್ತೀನಿ, ನೀವು ಸ್ವಲ್ಪ ಹುಷಾರು. ಸರಿ ಆಯ್ತು, ನೀನ್ ಹೊರಡು. ಸಾರಿ ಸರಿಕಾ, ಅವನೊಂದ್ ಸ್ವಲ್ಪ ತಲೆ ಹರಟೆ, ಏನೇನೋ ತಿಳ್ಕೊಂಡ್ಬಿಡ್ತಾನೆ. ಪರವಾಗಿಲ್ಲ, ನೀನೇನು ತಿಳ್ಕೊಂಡಿಲ್ಲ ಅಂದ್ರೆ ಆಯ್ತು. ಏನಂದ ಅರ್ಥ ಆಗ್ಲಿಲ್ಲ. ನಿಮ್ ಮಗನ್ ಕಳಿಸ್ಬಿಡಿ, ಕೊಟ್ಟು ಕಳಿಸ್ತೀನಿ. ಸರಿ ಅಕ್ಕ, ಆಯ್ತು. ನೀ ಇಲ್ಲೋ ಲಾಯರ್ನ ಕರ್ಕೊಂಡ್ಬರ್ತೀನಿ ಅಂತ ಒಬ್ನೇ ಬರ್ತಾ ಇದ್ಯಾ? ಕರ್ಕೊಂಬರಕ್ಕೆ ಅಂತಾನೆ ಹೋಗಿದ್ದೆ ಕಣ, ಆದ್ರೆ ಅವ್ರ ಇನ್ಮೇಲೆ ಕೇಸ್ನ ಮುಂದುವರ್ಸಲ್ಲ ಅಂತ. ಏನು ಹೇಳ್ತಾ ಇದ್ಯಾ? ಈ ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡ್ಬಿಡಿ ಅಂತ ಹೇಳ್ಬೇಕಾಗಿತ್ತು ನೀನು. ಹೇಳ್ದೆ ಸತ್ಯ, ಆದ್ರೆ ಅವ್ರು ಕೇಳಕ್ಕೆ ರೆಡಿ ಇಲ್ಲ. ಯಾರ್ ಕೇಸ್ ಬೇಕಾದ್ರೂ ತಗೋತೀನಿ, ನಿಮ್ ಕೇಸ್ ಸವಾಸನೆ ಬೇಡ, ದೊಡ್ಡ ನಮಸ್ಕಾರ ಅನ್ಬಿಟ್ರು. ಯಾಕಂತೆ? ಅದೇ ಸತ್ಯ, ಕಾವೇರಿ ತಪ್ಪಿಸ್ಕೊಂಡಿದ್ಲಲ್ಲ, ಅದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿತ್ತಲ್ವಾ. ಎಂತ ಕೇಸೆಲ್ಲ ತಗೊಂಡ್ರೆ ಗೆಲ್ಲದ್ ಕಷ್ಟ, ಅಕಸ್ಮಾತ್ ಸೋತ್ರೆ ನಮ್ ರೆಪ್ಯುಟೇಷನ್ ಹಾಳಾಗತ್ತೆ ಅಂದ್ರು. ಅಲ್ಲ ಕಣೋ, ಇಂಥ ಕೇಸ್ ಗೆದ್ರೇನೆ ಅವ್ರಿಗೂ ಹೆಸರಲ್ವಾ? ಅಯ್ಯೋ, ಇದನ್ನೆಲ್ಲ ಕೇಳೋ ಪರಿಸ್ಥಿತಿಲೆಲ್ಲ ಇಲ್ಲ ಕಣ ಅವರು. ನನ್ ತಂಗಿ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟೆ ಅಂತ ಅನಿಸ್ತಾ ಇದೆ ಕಣೋ. ನನ್ನಿಂದನೆಲ್ವೇನು ಇಷ್ಟೆಲ್ಲ ಆಗಿದ್ದು? ಲವ್ ಆಗಿದ್ ಆಗೋಯ್ತೋ, ಮುಂದೇನ್ ಮಾಡ್ಬೇಕು ಅಂತ ನೋಡೋಣ ಬಿಡು. ಈ ಕೇಸ್ನ ಈ ಚಿಕ್ಕ ಪುಟ್ಟ ಲಾಯರ್ಗಳು ತಗೊಳಲ್ಲ, ನಾವ್ ಯಾರಾದ್ರೂ ದೊಡ್ಡ ಲಾಯರ್ನೇ ಹಿಡಿಬೇಕು. ನೀನ್ ಹೇಳ್ತಿರೋದು ನಿಜಾನೇ ಕಣ. ರಾಣಿ, ಬಾ ಕಂದ, ಬಾ 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 ಬಾ. ಮನೆ ಮುಂದೆ ನಿಂತು ದೃಷ್ಟಿ ತೆಗೆದ್ರೆ ದೃಷ್ಟಿ ಬೇಗ ಹರಿಯತ್ತಂತೆ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ನಿಮ್ಮಜ್ಜಿ ಕಣ್ಣು, ನಮ್ಮಜ್ಜಿ ಕಣ್ಣು, ಎಲ್ಲಾರ್ ಕಣ್ಣು ಹಾಳಾಗ್ ಹೋಗ್ಲಿ. ತೂತು ತೂತು ಮಾಡಮ್ಮ. ಏನು ಸತ್ಯ ಇದು? ಸೂರ್ಯ ಇವತ್ ಯಾವ ದಿಕ್ಕಲ್ಲಿ ಹುಟ್ಟವನೋ? ನಂಗೂ ಗೊತ್ತಿಲ್ಲ ಕಣ. ಇವತ್ತೇನಾದ್ರೂ ಪ್ರಳಯ ಆಗತ್ತಾ ಅಂತ. ಅಯ್ಯೋ, ಅದ್ಯಾಕ್ ಹಂಗ್ ನೋಡ್ತಾ ಇದ್ದೀರಾ? ಮಗುಗೆ ತುಂಬಾ ಮೈಕೈ ನೋವಂತೆ, ಶೀತ ಬೇರೆ ಆಗ್ತಿತ್ತು. ಹಾದಿ ಬೀದಿಲ್ ಹೋಗೋರು ಎಲ್ಲಾರು ಇವಳನ್ನೇ ನೋಡ್ತಿರ್ತಾರಲ್ವಾ, ಅದಕ್ಕೆ ದೃಷ್ಟಿ ತೆಗ್ದೆ. ಒಂದ್ ನಿಮಿಷ ಬರ್ತೀನಿ. ನೋಡಿದ್ರಾ ಎಷ್ಟು ದೃಷ್ಟಿ ಆಗಿತ್ತು ಅಂತ? ಎಲ್ಲಿ ತೋರ್ಸಪ್ಪ, ನೋಡು. ಮನೆ ಬಿಟ್ಟು ಎಲ್ಲೂ ಆಚೆ ಹೋಗ್ಬೇಡ, ಆಯ್ತಾ? ಸರಳ, ಎಲ್ಲ ಓಕೆ ತಾನೆ? ಏನೇ ಇದು? ಹೇಳಿತಲ್ವೇನ್ರಿ, ಮಗುಗೆ ದೃಷ್ಟಿ ತೆಗಿತಾ ಇದೀನಿ ಅಂತ. ಇವ್ಳು ಚೆನ್ನಾಗಿದ್ರೇನೆ ಅಲ್ವಾ ನಾವ್ ಚೆನ್ನಾಗಿರೋದು. ನಮ್ಮನೆ ಮಹಾಲಕ್ಷ್ಮಿ ಇವಳು. ಮಹಾಲಕ್ಷ್ಮಿನ ಲೇ, ಮಗುನ ಮತ್ತೆ ಯಾರಿಗಾದ್ರೂ ದತ್ತು ಕೊಡೋ ಪ್ಲಾನ್ ಮಾಡಿದಾರೆ ತಾನೆ ಅಮ್ಮ ಮಗಳು? ಬಿಡ್ತಾನ್ರಿ, ಹಾಗೆಲ್ಲ ನಮ್ಮನೆ ಮಗುನ ಕಂಡವ್ರು ಕೊಟ್ಬಿಡಕ್ಕಾಗತ್ತಾ? ಮಹಾಲಕ್ಷ್ಮಿ ಅಂತ ಬೇರೆ ಹೇಳ್ತಿದ್ಯಾ? ಯಾರತ್ರ ದುಡ್ಡು ಗಿಡ್ ಇಸ್ಕೊಂಡಿಲ್ಲ ತಾನೆ? ಆತರ ಎಲ್ಲ ಏನಿಲ್ಲ ಕಣ್ರಿ, ಬರೀ ಅನುಮಾನನೇ ನಿಮ್ಗೆ. ಏನೋ ನಮ್ ರಾಣಿ ಚೆನ್ನಾಗಿರ್ಲಿ ಅಂತ ದೃಷ್ಟಿ ತೆಗ್ದೆ, ಅದಕ್ಕೆ ಎಷ್ಟೇ ಪ್ರಶ್ನೆ ಮಾಡ್ತೀರಾ? ನಿಮಗೇನಾದ್ರೂ ನನ್ನ ಮೇಲೆ ಅನುಮಾನ ಇದ್ರೆ ಬೇಕು ಅಂದ್ರೆ ರಾಣಿನೇ ಕೇಳಿ. ರಾಣಿ, ಎಲ್ಲ ಓಕೆ ತಾನೆ? ಹೂ ಮಾಮ, ಅತ್ತೆ ನಂಗೇನು ಮಾಡ್ಲಿಲ್ಲ.
ಪ್ರೀತಿಯಿಂದ ದೃಷ್ಟಿ ತೆಗೆದ್ರು ಅಷ್ಟೇ. ಪ್ರೀತಿ ಹಾಗೆ ಹೇಳಮ್ಮ. ನಿಮ್ ಮಾಮನ್ಗೆ ನನ್ ಕೋಪ ಮಾತ್ರ ಕಾಣಿಸುತ್ತೆ, ಪ್ರೀತಿ ಕಾಣಿಸೋದೇ ಇಲ್ಲ. ನೋಡು ರಾಣಿ, ನನಗೆ ಸ್ವಲ್ಪ ಕೆಲ್ಸ ಇದೆ, ನಾನು ಹೊರಗಡೆ ಹೋಗ್ ಬರ್ತೀನಿ. ನೀನ್ ಮನೇಲಿ ಆರಾಮಾಗಿರು. ಅಯ್ಯೋ, ಅದ್ಯಾಕ್ ಹಂಗ್ ನೋಡ್ತಿದ್ಯಾ? ಆಚೆ ತುಂಬಾ ಬಿಸ್ಲಲ್ವಾ, ಅದಕ್ಕೆ ಹೀಗೆ ತಪ್ಪು. ಅಮ್ಮ, ರಾಣಿ ಕೈಲಿ ನೀ ಏನು ಕೆಲಸ ಮಾಡಿಸ್ಬೇಡ, ಅವಳು ಆರಾಮಾಗ್ ಕೂತಿರ್ಲಿ. ಅದ್ರಲ್ಲೂ ಕಾಲಂತೂ ಒತ್ತಿಸ್ಕೊಳ್ಳೇ ಬೇಡ. ಮಕ್ಕಳು ದೇವ ಸಮಾನ. ಬರ್ಲಕಂದ ಈ ಜ್ಞಾನೋದಯ ಯಾವಾಗಿಂದಾನೋ? ನಮ್ ರಾಣಿ ಒಳ್ಳೆತನ ನೋಡಿ ನಾನ್ ಪೂರ್ತಿ ಬದ್ಲಾಗ್ಬಿಟ್ಟಿದೀನಿ. ತಾಳಮೇಳನೇ ಸರಿ ಇಲ್ವೇ? ತಾಳಮೇಳ ಸರಿ ಹೋಗ್ಬೇಕು ಅಂದ್ರೆ ಶ್ರುತಿ ಸರಿಯಾಗಿರ್ಬೇಕು. ಫುಲ್ಲು ಡೈಲಾಗ್ ಫಾರ್ಮಲ್ ಇದಾರೆ. ನಿಮ್ ಹತ್ರ ಮಾತಾಡ್ಕೊಂಡ್ ಕೂತ್ಕೊಳಕ್ಕೆ ನನಗ್ ಪುರ್ಸೋತಿಲ್ಲ. ಬಾಯ್. ಎಲ್ಲಿಗೆ ಹೋಗ್ತಿದ್ಯಾ ಅಂತನಾದ್ರೂ ಹೇಳ್ಬಿಟ್ಟು ಹೋಗೆ. ಕೇಳ್ಬಿಟ್ರಾ ಇನ್ನು ಹೋದ್ ಕೆಲ್ಸ ಆದಂಗೆ. ಏನಾಯ್ತೆ? ಇನ್ನೇನ್ರಿ, ಏನೋ ಒಳ್ಳೆ ಕೆಲ್ಸದ ಮೇಲೆ ಹೊರಗಡೆ ಹೋಗೋವಾಗ ಎಲ್ಲಿಗೆ ಅಂತ ಅಡ್ಬಾಯ್ ಹಾಕ್ತಿರಲ್ಲ. ಹಾ, ಅದೇ ಯಾವ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಕೇಳ್ದೆ ಅಷ್ಟೇ. ಮತ್ತದನ್ನೇ ಕೇಳ್ತಿರಲ್ರಿ, ಹೋಗ್ ಬಂದ್ಮೇಲೆ ಹೇಳ್ತೀನಿ. ರಾಣಿ, ನಿನಗೆ ಬರ್ತಾ ಏನಾದ್ರೂ ತಿಂಡಿ ತರಲ್ಲ ಪುಟ್ಟ? ಏನು ಬೇಡ ಅತ್ತೆ. ಸಮೋಸ, ಮಸಾಲ್ ಪುರಿ, ಪಾನಿಪುರಿ. ಬೇಡ ಅತ್ತೆ. ನಂಗ್ ಗೊತ್ತು, ಗೋಬಿ ಮಂಚೂರಿ ತರ್ಲಾ? ಏನು ಬೇಡ. ಏನು ಬೇಡ್ವಾ? ರಾಣಿ, ನೀನ್ ಎಷ್ಟು ಒಳ್ಳೆಯವಳೆ. ಇದೇ ಪ್ರಶ್ನೆನ ನಮ್ ಲೋಹಿತನ್ ಏನಾದ್ರೂ ಕೇಳಿದಿದ್ರೆ, ಅಮ್ಮ ಅಷ್ಟೂ ತಗೊಂಡ್ ಬಾ, ಎಲ್ಲ ತಿಂತೀನಿ ಅಂತ ಹೇಳಿರ್ತಿದ್ಲು. ಕಂಚಲ್ಲ ಕಣೋ, ನಿಜಾನೇ. ಇನ್ನೂ ಇದು ಬದಲಾವಣೆ. ಸರಿ, ನಾ ಹೋಗ್ ಬರ್ತೀನಿ. ಟಾಟಾ. ನನ್ ಮಗಳ್ ನೋಡಕ್ ಚೆನ್ನಾಗಿದ್ದಾಳಲ್ವಾ? ಅತ್ತೆ, ನಿಮ್ ಮಗಳಿಗೇನಾದ್ರೂ ಬಿಡ್ತು ನಿಪ. ಶಾಂತಂ ಪಾಪಂ. ನನ್ ಮಗಳು ಚೆನ್ನಾಗೇ ಇದ್ದಾಳೆ. ರಾಣಿ, ಬಾಮ್ಮ ಒಳಗಡೆ ಹೋಗೋಣ. ಈ ಅಮ್ಮನ್ಗೂ ಮಗಳಿಗೂ ಏನೋ ಆಗಿದೆ ಕಣ. ಪ್ಲೀಸ್ ಲೋಹಿತ, ಕೊಡು. ನಿನ್ ಹತ್ರ ಬೇರೆ ಪೆನ್ಸಿಲ್ ಬಾಕ್ಸ್ ಇದೆ ಅಲ್ವಾ? ನೀನ್ ಯಾಕೆ ನಮ್ಮನೆ ವಸ್ತುಗಳನ್ನ ಯೂಸ್ ಮಾಡ್ಬೇಕು? ನಾನು ಇದೇ ಮನೆಯವಳಲ್ವಾ? ನೀನು ನಿಮ್ಮ ಅಪ್ಪನ್ ಜೊತೆ ಹೋಗು, ಅವ್ರ ಮನೆಗೆ. ಇದು ನಮ್ಮ ಮಾಮನ್ ಮನೆ, ನಾನು ಇಲ್ಲೇ ಇರ್ತೀನಿ. ಇಷ್ಟು ವರ್ಷ ನೀನ್ ಎಲ್ಲಿದ್ದೆ? ಇನ್ಮೇಲೆ ನಾನು ಅಲ್ಲಿರಕ್ಕಾಗಲ್ಲ ಅಂತಾನೆ ಇಲ್ಲಿ ಕಳ್ಸಿದ್ದು. ಇರೋ ತರ ಏನಾದ್ರೂ ಮಾಡಮ್ಮ, ಮಕ್ಳು ಕೂಡ ಜೈಲಲ್ಲಿ ಇರ್ತಾರೆ. ಆದ್ರೆ ಜೈಲಿಗೆ ಹೋಗೋದ್ ಹೇಗೆ? ನೀನೇನಾದ್ರೂ ತಪ್ಪು ಮಾಡು, ಅವಾಗ ಪೊಲೀಸ್ ಅವ್ರು ಬಂದು ನಿನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ.